ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೆ ಫುಲ್ಲು ಮಂಜಲ್ಲಿ ಫಸ್ಟ್ ಶಿಫ್ಟಲ್ಲೇ ಎದ್ದೋಗ್ಬೇಕು. ನಾನು ಶಿಫ್ಟ್ ಟೈಮಿಂಗ್ ಬಂದ್ಬಿಟ್ಟು ನನಗೆ ಇಲ್ಲಿ 4 ಗಂಟೆ ಕ್ಯಾಬ್ ಬರುತ್ತೆ. ನಾನೊಂದು 3 ಗಂಟೆಗೆ ಎದ್ದೇಳಿ ಸ್ನಾನ ಮಾಡಿ ಅಂದರೆ ನೀರು ಸ್ವಲ್ಪ ಹೀಟ್ರಿಗೆ ಹಾಕಿ ಸ್ನಾನ ಮಾಡ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ. ನೋಡಿ ಈ ಥರ ರೆಡಿ ಆಗಿದ್ದೀನಿ. ಇವಾಗ ಐ ಡಿ ಕಾರ್ಡೆಲ್ಲ ತಗ್ಲಾಕೊಂಡು ಇವಾಗ ಹೋಗ್ಬೇಕು. ಏನಿರುತ್ತೋ ಇರಲ್ವೋ ಐ ಡಿ ಕಾರ್ಡ್ ಮಾತ್ರ ಇರಲೇಬೇಕು ಕತ್ತಲ್ಲೇ. ಸ್ವಲ್ಪ ಫಸ್ಟ್ ಶಿಫ್ಟಲ್ಲಿ ಏನಂದರೆ ನಿದ್ದೆ ಎದ್ದೇಳೋದಿದಲ್ವ, ನರಕ ಅಂದರೆ ನರಕ. ಫುಲ್ಲು ನಿದ್ದೆ ಬರೋದೇ ಒಂದು 2 ಗಂಟೆ ಮೇಲೇ ನಿದ್ದೆ ಬರೋದು. ಸ್ವಲ್ಪ ಎದ್ದೇಳಬೇಕಂದ್ರೆ ಆಗೋದೇ ಇಲ್ಲ. ಎದ್ದು ಹೋಗ್ಲಾ ಬೇಡ ಅನಿಸುತ್ತೆ. ಕೆಲಸಕ್ಕೆ ರಿಸೈನ್ ಮಾಡಿಬಿಡೋಣ ಅನ್ನೋ ಥಾಟ್ ಬರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಸ್ವಲ್ಪ ಬೇಕಾಗತ್ತಲ್ವ ದುಡ್ಡು ಗಿಡ್ಡೆಲ್ಲ. ಸ್ವಲ್ಪ ಅದರಿಂದ ಕೆಲಸ ಮಾಡಲೇಬೇಕಾಗತ್ತೆ. ಕಣ್ಣು ಮುಚ್ಕೊಂಡು ಎಲ್ಲ ಹೋಗ್ತಾ ಇರಬೇಕು. ಸ್ವಲ್ಪ ಶೂ ಎಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆಕ್ ಮಾಡ್ಕೊತಾ ಇದ್ದೀನಿ ಏನಾದರೂ ಏನಾದರೂ ಆಗಿದೆಯೇನೋ ಅಂತ. ಸ್ವಲ್ಪ ಆಚೆಗೆ ಬಂದು ನೋಡಿದ್ರೆ ಫ್ಲೈಟ್ ಹೋಗ್ತಾಯಿತ್ತು. ಇಲ್ಲೇ ನಮ್ಮ ರೂಮ್ ಹತ್ರ ಇದು ಏರ್ಪೋರ್ಟ್ ಇದೆ, ಅಲ್ಲಿ ಫ್ಲೈಟ್ ಹೋಗೋದೆಲ್ಲ ಕಾಣಿಸುತ್ತೆ. ಅದರಿಂದ ಈ ಥರ ನೋಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ ಎಲ್ಲ ಸ್ಕೈಯಲ್ಲಿ. ಅದಕ್ಕೆ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಟೈಮ್ ಇದೆ, ಒಂದು 10 ಗಂಟೆ ಆ ಥರ. ಅದಕ್ಕೆ ಇವಾಗ ಹೋಗೋ ಟೈಮ್ ಬಂತು. ಹೋಗೋಣ ಇವಾಗ ಶಿಫ್ಟ್ಗೆ. ಗೈಸ್ ಎಲ್ರಿಗೂ ನಮಸ್ಕಾರ. ಇವಾಗ ಹೋಗ್ತಾ ಇದ್ದೀನಿ ಫಸ್ಟ್ ಶಿಫ್ಟು. ಸ್ವಲ್ಪ ಮಾಸ್ಕ್ ಸ್ವಲ್ಪ ಹಾಕೊಂಬಿಡೋಣ. ತಣ್ಣಗೆ ಬರೋ ಗಾಳಿ ಏನಾದರೂ ಮೂಗಲ್ಲಿ ಹೋದರೆ ಒಂಥರ ಕೆಮ್ಮು ಬರುತ್ತೆ, ಅಲರ್ಜಿ ಆಗಲ್ಲ. ಅದರಿಂದ ಈ ಥರ ಮಾಸ್ಕ್ ಹಾಕಿರೋದು. ಇವಾಗ ಬನ್ನಿ ಹೋಗೋಣ. ಇದು ಬಂದ್ಬಿಟ್ಟು ಫಸ್ಟ್ ಕ್ಯಾಬ್ ಹೋಗ್ತಾ ಇರೋದು. 7 ಕ್ಯಾಬ್ ಇದೆ. ನನ್ನ ಕ್ಯಾಬ್ ಬಂದ್ಬಿಟ್ಟು ಲಾಸ್ಟಲ್ಲಿ ಬರುತ್ತೆ, ಒಂದು 4:15 ಆ ಥರ. ಗಾಯ್ಸ್ 2 ಕ್ಯಾಬ್ ಹೋಯ್ತು, ಲಾಸ್ಟ್ ಕ್ಯಾಬ್ ಬರ್ತಾ ಇದೆ. ಇವಾಗ ಓಡ್ಬೇಕು ಗಾಯ್ಸ್, ಟೈಮ್ ಆಗೋಯ್ತು. ಇನ್ನೂ ಟೈಮ್ ಇದೆ, ಆದರೆ ಒಂದೊಂದು ದಿನ ಒಂದೊಂದು ಟೈಮಿಂಗ್ ಬರ್ತಾರೆ ಗಾಯ್ಸ್. ಇನ್ನೂ ಟೈಮ್ ಇದೆ, ಆದರೆ ಒಂದೊಂದು ದಿನ ಒಂದೊಂದು ಟೈಮಿಂಗ್ ಬರ್ತಾರೆ. ಅಂದರೆ ಒಂದು 5 ನಿಮಿಷ 6 ನಿಮಿಷ ಆ ಥರ ಲೇಟಾಗಿ ಬರ್ತಾರೆ. ಕೊನೆಗೆ ಕ್ಯಾಬ್ ಬಂತು. ಕ್ಯಾಬಲ್ಲಿ ಇವಾಗ ಕುತ್ಕೊಳಕ್ಕಂತ ಹೋಗ್ತಾ ಇದ್ದೀನಿ. ಕ್ಯಾಬ್ ಮಾತ್ರ ಸಖತ್ ಓಡಿಸ್ತಾ ಇರಬೇಕಾದ್ರೆ ದಡ ಅಂತ ಸೌಂಡ್ ಬರುತ್ತೆ ಕ್ಯಾಬು. ಅದು ಯಾವ ಥರ ಇದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ ಯಾವ ಥರ ಶೇಕ್ ಆಗುತ್ತಂತ. ಕಂಪ್ನಿ ಎಂಟ್ರೆನ್ಸ್ ಅಲ್ಲಿಗೆ ಇವಾಗ ಬಂದಿದ್ದೀವಿ. ಅಂದರೆ ಸ್ವಲ್ಪ ಕ್ಯಾಬ್ ಬರೋ ರೂಟ್ ಬೇರೆ ಇರುತ್ತಲ್ವ. ಇವಾಗ ನಾಷ್ಟ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ ಕ್ಯಾಂಟೀನ್ಗೆ. ನಾಷ್ಟ ಏನು ಕೊಟ್ಟಿದ್ದಾರೆ ಅಂದರೆ ಬಿಸಿಬೇಳೆ ಭಾತು, ಒಂದು ಚಿಪ್ಸ್ ಪ್ಯಾಕೆಟು ಮತ್ತು ಖಾರ ಬುಂದಿ ಕೊಟ್ಟಿದ್ದಾರೆ. ತಿನ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಕಂಪ್ನಿ ಒಳಗಡೆ. ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಏನೋ ಗೊತ್ತಿಲ್ಲ, ಸ್ನಾನ ಮಾಡಿಬಿಟ್ಟು ಈ ಥರ ಬಂದ್ರೆ ಫ್ರೆಶ್ ಆಗಿರುತ್ತೆ ಮೈಂಡೆಲ್ಲ ಒಂಥರ. ಹಾಗೆ ಸ್ವಲ್ಪ ವಾಶ್ರೂಮಲ್ಲಿ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ನೋಡ್ಕೊತಾ ಇದ್ದೀನಿ ಯಾವ ಥರ ಇದ್ದೀನಿ ಅಂತ. ಇವಾಗ ಹೋಗೋ ಟೈಮ್ ಬಂತು ಶಾಪ್ ಫ್ಲೋರ್ಗೆ. ನಾನು ಇವಾಗ ಟೈಮ್ ಒಂದು 11:15 ಆಗ್ತಾಯಿದೆ. ಇವಾಗ ನಮಗೆ ಲಂಚ್ ಬ್ರೇಕು. ಇವಾಗ ಹೋಗ್ತಾ ಇದ್ದೀನಿ ಕ್ಯಾಂಟೀನ್ ಒಳಗಡೆ ಲಂಚ್ ಮಾಡೋಕ್ಕೆ. ಕ್ಯೂ ನೋಡಿ ಗೈಸ್ ಎಷ್ಟಿದೆ ಅಂತ. ವೆಡ್ನೆಸ್ಡೇ ಬಂದ್ಬಿಟ್ಟು ನಮಗೆ ನಾನ್ ವೆಜ್ ಹಾಕ್ತಾರೆ. ನಾನ್ ವೆಜ್ಜಲ್ಲಿ ಏನೇನು ಹಾಕ್ತಾರೆ ಅಂದರೆ ಚಿಕನ್ ಫ್ರೈ, ರೈಸು ಮತ್ತು ಚಪಾತಿ, ಮಜ್ಜಿಗೆ, ರಸಮ್ ಹಾಕ್ತಾರೆ. ಇಷ್ಟ ಹಾಕ್ತಾರೆ ಐಟಮ್. ಶಿಫ್ಟು ಮುಗೀತು, 2 ಗಂಟೆಗೆ ಶಿಫ್ಟ್ ಮುಗಿಯುತ್ತೆ. ಇವಾಗ ಕ್ಯಾಬಲ್ಲಿ ಕುಂತಿದ್ದೀನಿ. ಇವಾಗ ಬೆಳಗ್ಗೆ ಒಂದು 7:15 ಆಗ್ತಾಯಿದೆ. ಅಂದರೆ ಇವತ್ತು ಅಂದರೆ ನೆನ್ನೆದಾಗೋಯ್ತು. ಇವತ್ತು ಬೆಳಗ್ಗೆ ಸ್ವಲ್ಪ ಬಿಸಿಲುಕಾಯೋಣ ಅಂತ ಆಚೆಗೆ ಬಂದಿದ್ದೀನಿ. ಇವಾಗ ಫುಲ್ಲು ಒಂಥರ ಬಾಡಿ ಎಲ್ಲ ರಿಲೀಫ್ ಆಗುತ್ತೆ ಬಿಸಿಲುಕಾಯಿ. ಬೆಳಗ್ಗೆ ಇವಾಗ ಅನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ನಾನ ಮಾಡೋಕ್ಕೆ ಹೀಟ್ರಿಗೆ ಹಾಕಿದ್ದೀನಿ. ಹೀಟ್ರ್ ನೀರು ಹಡ್ಕೊಂಡು ಕೂದಲೆಲ್ಲ ಹೋಗ್ಬಿಟ್ಟಿದೆ. ರೂಮಲ್ಲಿರೋನು ಗಂಜಿ ಬುಗ್ಸಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದಾನೆ. ಗಂಜಿ ಬುಗ್ಸೋಕ್ಕೆ ಅವನೆಲ್ಲ ಇಟ್ಬಿಟ್ಟ. ನಾನಿರೋ ಜಾಗದಲ್ಲಿ ಒಂದು ಕಡೆ ರೋಡ್ ಸೌಂಡು, ಒಂದು ಕಡೆ ನೇಚರ್ ಸೌಂಡು. ಚೆನ್ನಾಗಿದೆ ಗೈಸ್. ನೋಡಿ ಈ ಥರ ಇದೆ, ಮರಗಳೆಲ್ಲ ಫುಲ್ಲು ಮರಗಳು. ಅನ್ನ ಮಾಡಿರೋದಾಗಿದೆ. ಸಾಂಬಾರು ಮಾಡೋದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಮೊಸರು ಪ್ಯಾಕೆಟ್ ತೊಗೊಂಬಂದು ಮೊಸರಲ್ಲೇ ತಿಂದು ಮಲ್ಬಿಡೋಣ ಇವತ್ತು. ಮೊಸರು ತೆಗಿಯೋಣ ಅಂತ ಹೋದರೆ ಅದು ಯೋಗಟ್ ಅಂತ ಇರುತ್ತಲ್ವ, ಫ್ಲೇವರ್ ಇರುತ್ತೆ, ಸ್ಟ್ರಾಬೆರಿ, ಆರೆಂಜ್ ಅದು ಇದು ಅಂತ. ಅದ್ರ ಮೇಲೆ ಕಣ್ಣು ಹೋಗ್ತದೆ. ಅದ್ರ ರೇಟ್ ನೋಡಿದ್ರೆ 30, 40, 50 ಆ ಥರ ಇದೆ. ಇನ್ನು ಮಾಡೋದೇನು ಆಗಲ್ಲ, ಮಾಡೋದೇನು ಇಲ್ಲ ಅಂತ ಸೈಲೆಂಟಾಗಿ ಮೊಸರು ತಗೊಂಡು ಬಂದುಬಿಟ್ಟೆ. ನನಗಾಗಿರೋ ಬಿಲ್ ಬಂದ್ಬಿಟ್ಟು 27 ರೂಪಾಯಿ. 2 ಮೊಸರು ಪ್ಯಾಕೆಟು, ಒಂದು ಸನ್ಫೀಸ್ಟ್ ಬಿಸ್ಕೆಟ್ ಪ್ಯಾಕು. ಇವಾಗ ಸ್ವಲ್ಪ ಅನ್ನ, ಸ್ವಲ್ಪ ಕಡಲೆ ಬೀಜದ ಪುಡಿ ಮನೆಯಿಂದ ಮಾಡ್ಕೊಂಬಂದಿರೋದು ಹಾಕ್ಕೊಂಡು ತಿಂತಾಯಿದ್ದೀವಿ. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಎಲ್ರಿಗೂ ಬೈ, ಟಾಟಾ, ಸಿ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಾರ
ఇవి క్యామ్ ఫ్లాట్ అంటే ఇదే పోస్ట్ నాకు తెలియదు 3 లీవ్